ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಜಗತ್ತಿದೆಯಲ್ಲ, ಇದು ಪ್ರತಿಕ್ಷಣನೂ ಬದ್ಲಾಗ್ತಾನೇ ಇರುತ್ತೆ ಅಲ್ವಾ? ಒಂದು ಸೇಬು ಕಟ್ ಮಾಡಿದ ತಕ್ಷಣ ಕಂದು ಬಣ್ಣಕ್ಕೆ ತಿರುಗೋದು, ನಾವು ತಿಂದಿದ್ದು ಜೀರ್ಣ ಆಗೋದು, ಇದೆಲ್ಲದರ ಹಿಂದೆ ಒಂದು ಅದ್ಭುತವಾದ ಭಾಷೆ ಕೆಲಸ ಮಾಡ್ತಾ ಇರುತ್ತೆ. ಅದೇ ರಾಸಾಯನಿಕ ಕ್ರಿಯೆಗಳ ಭಾಷೆ. ಬನ್ನಿ, ಇವತ್ತು ಈ ಭಾಷೆಯ ಈ ಕಲಿಯೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯೋ ಕೆಲವು ಮುಖ್ಯವಾದ ಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಪ್ರಶ್ನೆನೇ ನಮ್ಮ ಇವತ್ತಿನ ಪಯಣದ ಶುರು. ಅಂದ್ರೆ, ಎರಡು ರಾಸಾಯನಿಕಗಳು ಒಟ್ಟಿಗೆ ಸೇರಿದಾಗ ಏನಾಗಬಹುದು? ಅವು ಒಂದಕ್ಕೊಂದು ಸೇರಿಕೊಂಡು ಒಂದೇ ಆಗ್ಬಿಡ್ತವಾ? ಅಥವಾ ಒಡೆದು ಬೇರೆ ಬೇರೆ ಆಗ್ತವಾ? ಇಲ್ಲ ಅಂದ್ರೆ ತಮ್ಮ ತಮ್ಮ ಜಾಗಗಳನ್ನ ಅದಲ್ಬದಲ್ ಮಾಡ್ಕೊಳ್ತಾವ? ಈ ಎಲ್ಲಾ ಸಾಧ್ಯತೆಗಳ ಹಿಂದಿನ ರಹಸ್ಯವನ್ನ ಒಂದೊಂದಾಗೆ ನೋಡೋಣ ಬನ್ನಿ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ದಾರಿ ಹೇಗಿದೆ ಅಂದ್ರೆ, ಮೊದಲು ವಸ್ತುಗಳು ಹೇಗೆ ಒಂದಾಗ್ತವೆ ಮತ್ತೆ ಹೇಗೆ ಬೇರೆ ಬೇರೆ ಆಗ್ತವೆ ಅಂತ ನೋಡೋಣ. ಆಮೇಲೆ ಅವು ಹೇಗೆ ತಮ್ಮ ಜಾಗಗಳನ್ನ ಬದಲಾಯಿಸಿಕೊಳ್ತವೆ ಅನ್ನೋದನ್ನ ತಿಳ್ಕೊಳೋಣ. ಅದಾದ ಮೇಲೆ ಆಮ್ಲಜನಕದ ಆಟ ಅಂದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣದ ಬಗ್ಗೆ ಅರ್ಥ ಮಾಡ್ಕೊಂಡು, ಕೊನೆಯಗೆ ಈ ಎಲ್ಲಾ ಕ್ರಿಯೆಗಳು ನಮ್ಮ ಅಡುಗೆ ಮನೆಯಿಂದ ಹಿಡಿದು ತುಕ್ಕು ಹಿಡಿಯೋ ಕಬ್ಬಿಣದ ತನಕ ಎಲ್ಲೆಲ್ಲಿ ಹೇಗೆಲ್ಲ ನಡೆಯುತ್ತೆ ಅಂತ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಅಡಿಪಾಯದಿಂದಲೇ ಶುರು ಮಾಡೋಣ. ರಾಸಾಯನಿಕ ಕ್ರಿಯೆಗಳಲ್ಲೇ ಅತ್ಯಂತ ಸರಳವಾದ ಕ್ರಿಯೆಗಳು ಅಂದ್ರೆ ವಸ್ತುಗಳು ಒಟ್ಟಿಗೆ ಸೇರೋದು ಅಥವಾ ಬೇರೆ ಬೇರೆ ಆಗೋದು. ಮೊದಲನೇದು ಸಂಯೋಗ ಕ್ರಿಯೆ. ಹೆಸರಲ್ಲೇ ಇದೆ ಅಲ್ವಾ, ಸಂಯೋಗ ಅಂದ್ರೆ ಒಟ್ಟಿಗೆ ಸೇರೋದು. ಇದು ಹೇಗಪ್ಪ ಅಂದ್ರೆ, ಇಬ್ರು ಸ್ನೇಹಿತರು ಕೈ ಜೋಡಿಸಿದ ಹಾಗೆ. ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಒಟ್ಟಿಗೆ ಸೇರಿ ಪೂರ್ತಿಯಾಗಿ ಹೊಸ ಗುಣಗಳನ್ನಿರೋ ಒಂದೇ ಒಂದು ವಸ್ತುವನ್ನ ಸೃಷ್ಟಿ ಮಾಡತ್ತೆ. ಇದನ್ನ ರಾಸಾಯನಿಕ ಜಗತ್ತಿನ ಒಂದು ಸಿಂಪಲ್ ಟೀಮ್ ಅಪ್ ಅಂತ ಅಂದ್ಕೋಬಹುದು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಇಲ್ಲಿದೆ ನೋಡಿ. ನಾವು ಸಾಮಾನ್ಯವಾಗಿ ಗೋಡೆಗೆಲ್ಲ ಬಳಸೋ ಸುಣ್ಣ ಇದೆಯಲ್ಲ, ಅಂದ್ರೆ ಕ್ಯಾಲ್ಷಿಯಂ ಆಕ್ಸೈಡ್, ಅದನ್ನ ನೀರಿಗೆ ಹಾಕಿದಾಗ ಅವೆರಡೂ ಒಂದಕ್ಕೊಂದು ಸೇರ್ಕೊಂಡು ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದೇ ವಸ್ತುವಾಗಿ ಬದಲಾಗತ್ತೆ. ಇಲ್ಲಿ ಗಮನಿಸಿ, ಎರಡು ಬೇರೆ ಬೇರೆ ವಸ್ತುಗಳು ಅಂದ್ರೆ ಪ್ರತಿವರ್ತಕಗಳು ಒಟ್ಟಾಗಿ ಸೇರಿ ಒಂದೇ ಒಂದು ಹೊಸ ವಸ್ತು ಅಂದ್ರೆ ಉತ್ಪನ್ನ ಸೃಷ್ಟಿಯಾಗಿದೆ. ಸರಿ, ವಸ್ತುಗಳು ಸೇರೋದನ್ನ ನೋಡಿದ್ವಿ. ಈಗ ಇದೇ ಪ್ರಕ್ರಿಯೆ ಉಲ್ಟಾ ಆದ್ರೆ, ಅಂದ್ರೆ ಒಂದು ದೊಡ್ಡ ವಸ್ತು ಒಡೆದು ಸಣ್ಣ ಸಣ್ಣ ಚೂರುಗಳಾದ್ರೆ ಏನಾಗ್ಬೋದು? ಅದನ್ನೇ ವಿಭಜನೆ ಕ್ರಿಯೆ ಅಂತ ಕರೆಯೋದು. ಇದು ಸಂಯೋಗ ಕ್ರಿಯೆಗೆ ತದ್ವಿರುದ್ಧ. ಅಲ್ಲಿ ವಸ್ತುಗಳು ಒಂದಾದ್ರೆ ಇಲ್ಲಿ ಒಂದೇ ದೊಡ್ಡ ವಸ್ತು ಒಡೆದು ಸಣ್ಣ ಸಣ್ಣ ತುಣುಕುಗಳಾಗತ್ತೆ. ಆದ್ರ ಇದು ಸುಮ್ನೆ ಆಗಲ್ಲ. ಅದಕ್ಕೆ ಶಾಖ, ಬೆಳಕು ಅಥವಾ ಕರೆಂಟ್ ತರಹದ ಯಾವುದಾದ್ರೂ ಒಂದು ಹೊರಗಿನ ಶಕ್ತಿ ಬೇಕೇ ಬೇಕು. ಆ ಶಕ್ತಿ ಆ ವಸ್ತುವಿನೊಳಗಿನ ಬಂಧಗಳನ್ನ ಮುರಿದು ಅದನ್ನ ವಿಭಜನೆ ಮಾಡುತ್ತೆ. ವಿಭಜನೆಯಲ್ಲಿ ಎಷ್ಟು ತರ ಇದೆ ಅನ್ನೋದಿಕ್ಕೆ ಈ ಉದಾಹರಣೆಗಳೇ ಸಾಕ್ಷಿ. ನೋಡಿ, ವಿಭಜನೆ ಆಗೋಕೆ ಬೇರೆ ಬೇರೆ ಶಕ್ತಿಗಳು ಬೇಕು. ಕ್ಯಾಲ್ಷಿಯಂ ಕಾರ್ಬೋನೇಟ್ ಒಡೆಯೋಕೆ ಶಾಖ ಬೇಕು. ಬೆಳ್ಳಿ ಕ್ಲೋರೈಡ್ಗೆ ಸೂರ್ಯನ ಬೆಳ್ಳಕ್ಕೆ ಸಾಕು. ಇನ್ನು ನೀರನ್ನ ವಿಭಜನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ವಿದ್ಯುತ್ ಬೇಕೇ ಬೇಕು. ಅಂದ್ರೆ ಪ್ರತಿಯೊಂದು ವಸ್ತುವಿಗೂ ಒಡೆಯೋಕೆ ಅದ್ರದ್ದೇ ಆದ ಒಂದು ವಿಧಾನ ಇದೆ. ಸರಿ, ಇಲ್ಲಿವರೆಗೂ ನಾವು ವಸ್ತುಗಳು ಒಂದಾಗೋದು ಮತ್ತೆ ಬೇರೆ ಆಗೋದನ್ನ ನೋಡಿದ್ವಿ. ಈಗ ವಿಷಯ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗತ್ತೆ. ರಾಸಾಯನಿಕ ಜಗತ್ತಿನಲ್ಲಿ ಒಂದ್ ರೀತಿ ಮ್ಯೂಸಿಕಲ್ ಚೇರ್ ಆಟ ಶುರುವಾಗತ್ತೆ. ಅಲ್ಲಿ ಮೂಲವಸ್ತುಗಳು ತಮ್ಮ ಜಾಗಗಳನ್ನ ಬದಲಾಯಿಸ್ಕೊಳ್ಳಕ್ಕೆ ಶುರು ಮಾಡ್ತವೆ. ನೋಡಿ, ಈ ವಿನಿಮಯ ಕ್ರಿಯೆಗಳಲ್ಲಿ ಎರಡು ರೀತಿ ಇದೆ. ಮೊದಲನೇದು ಸ್ಥಾನಪಲ್ಲಟ ಕ್ರಿಯೆ. ಇದರಲ್ಲಿ ಹೆಚ್ಚು ಪವರ್ಫುಲ್ ಆಗಿರೋ ಒಂದು ಧಾತು ಇನ್ನೊಂದನ್ನ ಅದರ ಜಾಗದಿಂದ ತಳ್ಳಿ ಆಚೆ ಹಾಕುತ್ತೆ. ಅಂದ್ರೆ ಒಂದೇ ಒಂದು ವಿನಿಮಯ. ಆದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಎರಡು ಸಂಯುಕ್ತಗಳಲ್ಲಿರೋ ಧಾತುಗಳು ತಮ್ಮ ಸಂಗಾತಿಗಳನ್ನ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಳ್ತವೆ. ಅಂದ್ರೆ ಇಲ್ಲಿ ಎರಡು ವಿನಿಮಯ ನಡೆಯುತ್ತೆ. ಸ್ಥಾನಪಲ್ಲಟ ಕ್ರಿಯೆಗೆ ಈ ಉದಾಹರಣೆ ನೋಡಿ. ಇಲ್ಲಿ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಬಲಶಾಲಿ, ಹೆಚ್ಚು ಕ್ರಿಯಾಶೀಲ. ಹಾಗಾಗಿ ಒಂದು ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿದಾಗ ಆ ಬಲಶಾಲಿ ಕಬ್ಬಿಣ ದುರ್ಬಲವಾದ ತಾಮ್ರವನ್ನ ಅದರ ಜಾಗದಿಂದ ಹೊರಗೆ ತಳ್ಳಿ ತಾನು ಆ ಜಾಗಕ್ಕೆ ಬಂದು ಕೂರುತ್ತೆ. ಕೊನೆಗೆ ನಮ್ಗೆ ಐರನ್ ಸಲ್ಫೇಟ್ ದ್ರಾವಣ ಮತ್ತು ಶುದ್ಧವಾದ ತಾಮ್ರ ಸಿಗುತ್ತೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಒಂದು ರೀತಿ ಡ್ಯಾನ್ಸ್ ಪಾರ್ಟ್ನರ್ ಸ್ವ್ಯಾಪ್ ಇದ್ದಾಗೆ. ಸೋಡಿಯಂ ಸಲ್ಫೇಟ್ ಮತ್ತು ಬ್ಯಾರಿಯಂ ಕ್ಲೋರೈಡ್ ದ್ರಾವಣಗಳನ್ನ ಒಟ್ಟಿಗೆ ಬೆರೆಸಿದಾಗ ಸೋಡಿಯಂ ಮತ್ತು ಬ್ಯಾರಿಯಂ ತಮ್ಮ ತಮ್ಮ ಸಂಗಾತಿಗಳನ್ನ ಅದಲು ಬದಲು ಮಾಡ್ಕೋತವೆ. ಸೋಡಿಯಂ ಕ್ಲೋರೈಡ್ ಜೊತೆ ಸೇರುತ್ತೆ, ಬ್ಯಾರಿಯಂ ಸಲ್ಫೇಟ್ ಜೊತೆ ಸೇರುತ್ತೆ. ಇದರ ಪರಿಣಾಮವಾಗಿ ಬ್ಯಾರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅಂತ ಎರಡು ಹೊಸ ಜೋಡಿಗಳು ಅಂದ್ರೆ ಹೊಸ ಸಂಯುಕ್ತಗಳು ಉಂಟಾಗ್ತವೆ. ಬನ್ನಿ, ಈಗ ರಸಾಯನಶಾಸ್ತ್ರದ ಇನ್ನೊಂದು ಬಹಳ ಮುಖ್ಯವಾದ ಪರಿಕಲ್ಪನೆ ಕಡೆ ಹೋಗೋಣ. ಇದು ಆಮ್ಲಜನಕವನ್ನ ಪಡ್ಕೊಳ್ಳೋದು ಮತ್ತೆ ಕಳ್ಕೊಳ್ಳೋದ್ರ ಬಗ್ಗೆ.
ಇದು ಮುಂದೆ ನಾವು ಕಲಿಯೋ ರೆಡಾಕ್ಸ್ ಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಮುಖ್ಯ. ಈ ಕಾನ್ಸೆಪ್ಟ್ ತುಂಬಾನೇ ಸರಳ. ಎಲ್ಲವೂ ಆಮ್ಲಜನಕದ ಆಟ. ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಒಂದು ವಸ್ತು ಆಮ್ಲಜನಕವನ್ನ ಪಡ್ಕೊಂಡ್ರೆ ಅದು ಉತ್ಕರ್ಷಣೆ ಆಯ್ತು ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ವಸ್ತು ಆಮ್ಲಜನಕವನ್ನ ಕಳ್ಕೊಂಡ್ರೆ ಅದು ಅಪಕರ್ಷಣೆ ಆಯ್ತು ಅಂತ ಹೇಳ್ತೀವಿ. ಒಂದ್ ವಿಷಯ ನೆನ್ಪಿಟ್ಕೋಬೇಕು, ಈ ಎರಡೂ ಪ್ರಕ್ರಿಯೆಗಳು ಯಾವಾಗ್ಲೂ ಒಟ್ಟೊಟ್ಟಿಗೇನೆ ನಡೆಯೋದು. ಹಾಗಾದ್ರೆ ಒಂದೇ ಕ್ರಿಯೆಯಲ್ಲಿ ಒಂದು ವಸ್ತು ಆಮ್ಲಜನಕವನ್ನ ಪಡ್ಕೊಳ್ತಾ ಇದೆ, ಅದೇ ಸಮಯದಲ್ಲಿ ಇನ್ನೊಂದು ವಸ್ತು ಆಮ್ಲಜನಕವನ್ನ ಕಳ್ಕೊಳ್ತಾ ಇದೆ ಅಂದ್ರೆ ಏನಾಗುತ್ತೆ? ಈ ರೀತಿ ಒಟ್ಟಿಗೆ ನಡೆಯೋ ಕ್ರಿಯೆನೇ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರೆಯೋದು. ಇದು ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ಅನ್ನೋ ಪದಗಳನ್ನ ಸೇರಿಸಿ ಮಾಡಿರೋದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ರೆಡಾಕ್ಸ್ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಅನ್ನೋದು ಒಂದು ಅವಿಭಾಜ್ಯ ಜೋಡಿ. ಒಬ್ರು ಆಮ್ಲಜನಕವನ್ನ ಕೊಟ್ರೆ ಮಾತ್ರ ಇನ್ನೊಬ್ರು ಅದನ್ನ ತಗೊಳಕ್ಕೆ ಸಾಧ್ಯ. ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಒಂದು ಇನ್ನೊಂದಿಲ್ಲೇ ಇರೋಕೆ ಸಾಧ್ಯವೇ ಇಲ್ಲ. ಈ ಉದಾಹರಣೆ ರೆಡಾಕ್ಸ್ ಕ್ರಿಯೆಯನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಇಲ್ನೋಡಿ, ತಾಮ್ರದ ಆಕ್ಸೈಡ್ ಅಂದ್ರೆ CuO ತನ್ನ ಹತ್ರ ಇದ್ದ ಆಮ್ಲಜನಕವನ್ನು ಹೈಡ್ರೋಜನ್ಗೆ H2ಗೆ ಕೊಡುತ್ತೆ. ಹೀಗೆ ಆಮ್ಲಜನಕವನ್ನ ಕಳೆದುಕೊಂಡಿದ್ರಿಂದ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ಕೇವಲ ತಾಮ್ರವಾಗಿ Cu ಉಳಿಯುತ್ತೆ. ಅದೇ ಸಮಯದಲ್ಲಿ ಆ ಆಮ್ಲಜನಕವನ್ನ ಪಡೆದುಕೊಂಡ ಹೈಡ್ರೋಜನ್ ಉತ್ಕರ್ಷಣೆಗೊಂಡು ನೀರಾಗಿ H2O ಬದಲಾಗುತ್ತೆ. ಒಬ್ರು ಕೊಟ್ರು, ಇನ್ನೊಬ್ರು ಪಡೆದ್ರು. ಅಷ್ಟೇ, ಇದೇ ರೆಡಾಕ್ಸ್ ಕ್ರಿಯೆ. ಈ ಎಲ್ಲಾ ಸಮೀಕರಣಗಳು, ಈ ಎಲ್ಲಾ ಪರಿಕಲ್ಪನೆಗಳು ಕೇವಲ ಲ್ಯಾಬ್ಗೆ ಸೀಮಿತ ಅಲ್ಲ. ಇವೆಲ್ಲವೂ ನಮ್ಮ ಸುತ್ತಮುತ್ತ, ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿ ಕ್ಷಣನೂ ನಡೀತಾನೇ ಇರುತ್ತೆ. ಸಂಕ್ಷಾರಣ ಅಂದ್ರೆ ತುಕ್ಕು ಹಿಡಿಯೋದು. ಇದು ಉತ್ಕರ್ಷಣೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಕಬ್ಬಿಣ ಗಾಳಿಯಲ್ಲಿರೋ ಆಮ್ಲಜನಕ ಮತ್ತೆ ತೇವಾಂಶದ ಜೊತೆ ವರ್ತಿಸಿ ಉತ್ಕರ್ಷಣೆಗೊಂಡು ಕಬ್ಬಿಣದ ಆಕ್ಸೈಡ್ ಆಗಿ ಬದಲಾಗುತ್ತೆ. ಅದನ್ನೇ ನಾವು ತುಕ್ಕು ಅಂತ ಕರೆಯೋದು. ಇದು ಲೋಹವನ್ನ ನಿಧಾನವಾಗಿ ಹಾಳು ಮಾಡೋ ಒಂದು ಪ್ರಕ್ರಿಯೆ. ಅಡಿಗೆ ಪದಾರ್ಥಗಳು ಯಾಕೆ ಕೆಟ್ಟು ಹೋಗ್ತವೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಅದಕ್ಕೂ ಉತ್ಕರ್ಷಣೆವೇ ಕಾರಣ. ಎಣ್ಣೆ ಮತ್ತೆ ಕೊಬ್ಬಿನ ಪದಾರ್ಥಗಳನ್ನ ಹಾಗೆ ಗಾಳಿಗೆ ಬಿಟ್ರೆ ಅವು ಆಮ್ಲಜನಕದ ಜೊತೆ ವರ್ತಿಸಿ ಅವುಗಳ ರುಚಿ ಮತ್ತೆ ವಾಸನೆ ಬದಲಾಗುತ್ತೆ. ಇದನ್ನೇ ನಾವು ಕಮಟು ವಾಸನೆ ಬರೋದು ಅಂತ ಹೇಳೋದು. ಹಾಗಾದ್ರೆ ನಾವು ನೋಡಿದ ಹಾಗೆ ರಾಸಾಯನಿಕ ಕ್ರಿಯೆಗಳು ಅನ್ನೋದು ಕೇವಲ ಲ್ಯಾಬ್ನಲ್ಲಿ ನಡೆಯೋ ಪರೀಕ್ಷೆಗಳಲ್ಲ. ಅಡಿಗೆ ಮಾಡೋದ್ರಿಂದ ಹಿಡಿದು ನಾವು ಉಸಿರಾಡೋ ಗಾಳಿವರೆಗೂ ನಮ್ಮ ಪ್ರತಿಯೊಂದು ಕ್ಷಣವೂ ಒಂದು ರಾಸಾಯನಿಕ ಕ್ರಿಯೆಯೇ. ನಮ್ಮ ಜೀವನವೇ ಒಂದು ದೊಡ್ಡ ರಾಸಾಯನಿಕ ಕಥೆ. ಇವತ್ತಿಂದ ನಿಮ್ಮ ಸುತ್ತಮುತ್ತ ನಡೀತಿರೋ ಈ ಕಥೆಯಲ್ಲಿ ಯಾವೆಲ್ಲ ಅದ್ಭುತವಾದ ಕ್ರಿಯೆಗಳು ನಡೀತಾ ಇವೆ ಅಂತ ಗಮನಿಸೋಕೆ ಪ್ರಯತ್ನಿಸಿ.